ಗೃಹಜ್ಯೋತಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ಬದಲಾವಣೆಯನ್ನ ಮಾಡಿದೆ. ಗೃಹಜ್ಯೋತಿ ಯೋಜನೆ ಅಂತಂದ್ರೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವಂತ ಸ್ಕೀಮ್. 48 ಯೂನಿಟ್ಗಿಂತ ಕಡಿಮೆ ಬಳಸುವಂತವರಿಗೆ 10 ಯೂನಿಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ವಿಧಾನಸೌಧದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೇಕಡ 10 ಯೂನಿಟ್ ಬದಲು 10 ಯೂನಿಟ್ ಅನ್ನ ಕೊಡ್ತೀವಿ. 48 ಯೂನಿಟ್ ಒಳಗೆ ಬಳಸೋರಿಗೆ ಮಾತ್ರ ಅನ್ವಯ. ಆಗ ಇದು ಎಲ್ರಿಗೂ ಅನ್ವಯ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿತ್ತು. ಬಟ್ ಈಗ ಅದು ಗೊಂದಲ ಆಗಿದೆ. ಇಲ್ಲ, ಇದು 48 ಯೂನಿಟ್ ಒಳಗೆ ಬಳಸೋರಿಗೆ ಮಾತ್ರ. ಶೇಕಡ 10 ಬದಲು 10 ಯೂನಿಟ್ ಅನ್ನ ಹೆಚ್ಚುವರಿಯಾಗಿ ಅಂದ್ರೆ ಕಡಿಮೆ ವಿದ್ಯುತ್ ಅನ್ನ ಬಳಸಲಿ ಅನ್ನುವಂತ ಕಾರಣಕ್ಕಾಗಿ ಕೆಜೆ ಜಾರ್ಜ್ ಅಥವಾ ಇಂಧನ ಇಲಾಖೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ. ನೋಡಿ, ನಮ್ಮ ಗೃಹ ಜ್ಯೋತಿ ಇದರಲ್ಲಿ 200 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡಿದವರಿಗೆ ನಾವು ಒಂದು ವರ್ಷದ ಆವರೇಜ್ ತೆಗೆದುಬಿಟ್ಟು ಅದಕ್ಕೆ 10% ಸೇರಿಸಿ ಅವರಿಗೆ ಮಿತಿ ಲಿಮಿಟ್ ಮಾಡಿದ್ರು. ಅವರಿಗೆ ಅಷ್ಟು ಉಚಿತವಾಗಿ ಬರ್ತಾ ಇತ್ತು. ಈಗೇನಾಗಿದೆ, ಹಲವಾರು ಜನರಿಗೆ ಭಾರಿ ಕಡಿಮೆ ಉಪಯೋಗಿಸ್ತಾ ಇದೆ. ಅದರಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ ಈಗ 28 ಯೂನಿಟ್ 20 ಯೂನಿಟ್ ಆಗ್ಬಿಟ್ರೆ ಬರೀ 2 ಯೂನಿಟ್ ಮಾತ್ರ ಬರ್ತದೆ ಅವ್ರಿಗೆ 10%. ಅದಕ್ಕೆ 48 ಯೂನಿಟ್ ಯಾರು ಅದಕ್ಕೆ ಕಡಿಮೆ ಯೂಸ್ ಮಾಡೋರಿಗೆ 10% ಬೇಡ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಪ್ರಕಾರ ಇವತ್ತು ಕ್ಯಾಬಿನೆಟ್ಗೆ ನಾವು ಇದು ಮಾಡಿದ್ವಿ. ಅವರು 10%ಗೆ ಬದಲಾಗಿ 10 ಯೂನಿಟ್ ಎಕ್ಸ್ಟ್ರಾ ಕೊಡಲಿಕ್ಕೆ ಈಗಾಗಲೇ ಇವತ್ತು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಇಲ್ಲ, 48 ಯೂನಿಟ್ ಇದ್ದವರಿಗೆ, ಕಡಿಮೆ ಇದ್ದವರಿಗೆ 58 ಯೂನಿಟ್ ಬರ್ತದೆ. ಹೌದು, ನೆಕ್ಸ್ಟ್ ಬಿಲ್ಲಿಂಗ್ ಡೇಟಿಂದ ಅದು ನೋಡ್ಬೋದು. ಬಿಲ್ಲಿಂಗ್ ಡೇಟ್ ಆಗ್ತದೆ. ಬಡವರಿಗೆ ಅನುಕೂಲ ಆಗ್ತದಲ್ಲ. ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ 0 ಬಿಲ್ ಬರ್ತಾ ಇರಲಿಲ್ಲ. ಯಾಕಂದ್ರೆ ಹೇಳ್ಬಿಟ್ರೆ ಈಗ 20 ಯೂನಿಟೇ ಯೂಸ್ ಮಾಡ್ತಾರೆ. ನಾವು 2 ಯೂನಿಟ್ ಕೊಡ್ತೀವಿ, 22 ಕೊಡ್ತೀವಿ. 22 ಯೂನಿಟ್ಲಿ ಅವ್ರಿಗೇನು ಅನುಕೂಲ ಆಗೋದಿಲ್ಲ. ಈಗ ಪ್ರಕಾರ 10 ಯೂನಿಟ್ ಅಂತ ಹೇಳ್ಬಿಟ್ರೆ 20 ಯೂನಿಟ್ಗೆ ಇನ್ನೊಂದು 10 ಯೂನಿಟ್ 30 ಯೂನಿಟ್ ಬರ್ತದೆ. ಅದಕ್ಕೆ ಆ ಪರ್ಸೆಂಟೇಜ್ ಕಡಿಮೆ ಬಳಕೆ ಮಾಡಿದವರಿಗೆ ಪರ್ಸೆಂಟೇಜಿನಿಂದ ಏನು ಅನುಕೂಲ ಆಗೋದಿಲ್ಲ. ನಾವು ಜನಸಾಮಾನ್ಯರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆಲ್ಲ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಸ್ಕೀಮ್ ತಂದಿದೆ. ನೋಡಿ, ಇನ್ನು ಲೋಕಸಮರಕ್ಕೂ ಮುನ್ನ ಕಾಂಗ್ರೆಸ್ ಒಳ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಿದೆ. ಒಳ ಮೀಸಲಾತಿ ಶಿಫಾರಸನ್ನ ಕೇಂದ್ರದ ಹೆಗಲಿಗೆ ಹಾಕಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಏನು ಇದರಲ್ಲಿ ನಿರ್ಧಾರ ತೆಗೆದುಕೊಳ್ಳಕ್ಕಾಗಲ್ಲ. ಕೇಂದ್ರವೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದು ಅಥವಾ ಸಂವಿಧಾನದ 341ನೇ ವಿಧಿ ಕಲಂ 3ಕ್ಕೆ ತಿದ್ದುಪಡಿಯನ್ನ ತಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ವರ್ಗೀಕರಣ ಮಾಡಿ ಆರ್ಡರ್ ಅನ್ನ ಮಾಡಿತ್ತು. 101 ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿಯನ್ನ 20-25 ಜಾತಿ ಒಂದೊಂದು ಅಂತ ಹೇಳಿ 4 ಉಪಜಾತಿಯನ್ನಾಗಿ ಮಾಡಿಕೊಂಡು ಒಳ ಮೀಸಲಾತಿ ಕಲ್ಪಿಸುವಂತ ನಿಟ್ಟಿನಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ನಿರ್ಧಾರಕ್ಕೆ ಬಂದಿತ್ತು. ಬಟ್ ಈಗ ಅದನ್ನ ರಾಜ್ಯದ ಪ್ರಸ್ತುತ ಸರ್ಕಾರ ಕೇಂದ್ರದ ಶಿಫಾರಸಿಗೆ ಕಳಿಸ್ಕೊಟ್ಟಿದೆ. ಕಾನೂನಾತ್ಮಕವಾದಂತಹ ತೊಡಕು ಬರುತ್ತೆ. ಸಂವಿಧಾನದ ತಿದ್ದುಪಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗಬೇಕು ಅನ್ನುವಂಥ ವಿವರಣೆಯನ್ನ ಕೊಟ್ಟಿದೆ. ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ನೋ ರೋಲ್. ಸ್ಟೇಟ್ ಗವರ್ಮೆಂಟ್ ಇಸ್ ಎ ರೆಕಮೆಂಡೇಟರಿ ಬಾಡಿ. ಅದಕ್ಕೆ ನಾವು ಇವೆಲ್ಲವನ್ನ ಕೂಲು ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, UPA ಗವರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂಥ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಕ್ಯಾಬಿನೆಟ್ಗೆ ಬರೋಕ್ಕೆ ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದ್ಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಸಿನ್ಸ್ ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಷನ್, 101 ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಅವರ ಹಿತ ಕಾಪಾಡೋದಕ್ಕೆ, ಈ ಲಿಸ್ಟಲ್ಲಿ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ಲದೇನೆ ಇವರಿಗೆ ಇನ್ಎಡಕ್ವಸಿ ಮತ್ತು ಬ್ಯಾಕ್ವರ್ಡ್ನೆಸ್ ಅನ್ನು ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಶನ್ನ ಕಳಿಸಿದ್ದೇವೆ. ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಗೋವಿಂದ ಕಾರಜೋಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಂದಾಗ ಒಳ ಮೀಸಲಾತಿಯನ್ನ ಈ ರೀತಿಯಾಗಿ ಕೇಂದ್ರ ಶಿಫಾರಸು ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್, ಇದು ಮೋಸದ ಆಟ ಅಂತ ಗುಡುಗಿದ್ದಾರೆ.
ಸಿದ್ದರಾಮಯ್ಯನವ್ರ ಮೋಸ ಅಂತದಂದ್ರೆ ಅವ್ರು ಬರೀತಕ್ಕಂಥ ಪತ್ರ ನಾವು 2012 ಜನವರಿ 21ನೇ ತಾರೀಕಿಗೆ ಬರೆದಿವಿ. ಇದೇ ಪತ್ರ ಮತ್ತೆ ಬರೆದು ಮೋಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆನೇ ಇಲ್ಲ. ಇದಾದ್ಮೇಲೆ 2020ರಲ್ಲಿ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಿಂದ, ಒಳ ಮೀಸಲಾತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿ. ಮತ್ತೆ ಇದನ್ನ ಸುಳ್ಳು ಹೇಳಿ ಮೋಸ ಮಾಡ್ತಕ್ಕಂಥ ಪ್ರಯತ್ನದಲ್ಲೇ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ. ಯಾವ್ಯಾವಾಗ ಚುನಾವಣೆಗಳು ಬರ್ತಾವ ಒಂದು ಗಿಮಿಕ್ ಮೋಸದ ಆಟವನ್ನು ಪ್ರಾರಂಭ ಮಾಡ್ತಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು. ಇದರಲ್ಲಿ ಹೇಳಿದಾರೆ, ಇವತ್ತು ಕ್ಯಾಬಿನೆಟ್ಗೆ ತಂದಿದ್ದಾರೆ. ಏನ್ ಹೇಳಿದಾರೆ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ವರ್ಗೀಕರಣ ಒಳ ಮೀಸಲಾತಿ ಕುರಿತು ಭಾರತದ ಸಂವಿಧಾನ ಅನುಚ್ಛೇದ 341ಕ್ಕೆ ತಿದ್ದುಪಡಿ ಮಾಡಲು ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡುದಂತ. ಎಂತ ಮೋಸದಾಟದು. ಇನ್ನು ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಗಮ ಮಂಡಳಿ ಪಟ್ಟಿ ಪ್ರಕಟ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಎಷ್ಟು ಜನ ಶಾಸಕರು ಕಾರ್ಯಕರ್ತರು? 39 ಕಾರ್ಯಕರ್ತರು, 36 ಜನ MLAಗಳು, 39 ಕಾರ್ಯಕರ್ತರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ, ಸರ್ಕಾರದ ಅವ್ರಿಗೆ ಹಕ್ಕು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಇನ್ನು ನಾಡಿದ 22ನೇ ತಾರೀಕಿನಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಈ ಪ್ರಾಣ ಪ್ರತಿಷ್ಠಾಪನೆಗೆ ಶೃಂಗೇರಿ ಜಗದ್ಗುರುಗಳು ಕೂಡ ಗೈರಾಗ್ತಾ ಇದ್ದಾರೆ. ಜನವರಿ 22ಕ್ಕೆ ಹಿರಿಯ ಹಾಗೆ ಕಿರಿಯ ಜಗದ್ಗುರುಗಳು ಗೈರಾಗಲು ನಿರ್ಧರಿಸಿದ್ದಾರೆ. ಹಿರಿಯ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿ ಗೈರಾಗ್ತಾ ಇದ್ದಾರೆ. ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ತೀರ್ಥ ಶ್ರೀಗಳು ಕೂಡ ಗೈರಾಗ್ತಾ ಇದ್ದಾರೆ. ಮಠದ ಪ್ರತಿನಿಧಿಯಾಗಿ ಅಯೋಧ್ಯೆಗೆ ಶೃಂಗೇರಿ ಮಠದ ಆಡಳಿತಾಧಿಕಾರಿಯಾಗಿರುವಂತ ಗೌರಿಶಂಕರ್ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟ ಹಾಗಿನ 3 ಮಠಗಳು, ಅಂದ್ರೆ 4 ಮಠಗಳ ಪೈಕಿ 3 ಮಠಗಳ ಶ್ರೀಗಳು ಕೂಡ ಇದೀಗ ಗೈರಾಗ್ತಾ ಇದ್ದಾರೆ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟ ಹಾಗಿನ ಹಿರಿಯ ಸ್ವಾಮೀಜಿಗಳು ಹಾಗೆ ಕಿರಿಯ ಸ್ವಾಮೀಜಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಶಂಕರಾಚಾರ್ಯರು ಸ್ಥಾಪಿಸಿದಂತ 4 ಪೀಠಗಳಿವೆ. ಅದು ಒಂದು ಬದರಿ ಪೀಠ, ಅಂದ್ರೆ ಅದು ಉತ್ತರದಲ್ಲಿ, ದಕ್ಷಿಣದಲ್ಲಿ ನಮ್ಮದು ಶೃಂಗೇರಿ ಪೀಠ, ದಕ್ಷಿಣ ಶಾರದಾ ಮಠದ್ದು, ಪೂರ್ವದಲ್ಲಿ ಪುರಿ ಪೀಠ, ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಇದೆ. ಈಗ ಆಲ್ರೆಡಿ ದ್ವಾರಕಾ ಪೀಠ, ಪುರಿ ಪೀಠದವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದರು. ಅಪೂರ್ಣ ಆಗಿರುವಂತಹ ದೇಗುಲದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸರಿಯಲ್ಲ ಅನ್ನುವಂಥದ್ದು ಒಂದು. ಆಮೇಲೆ ಸಾಧು ಸಂತರು ಆಮೇಲೆ ನಿಯಮದ ಪ್ರಕಾರವಾಗಿ ಹೇಗೆ ನಡಿಬೇಕಿತ್ತೋ ಆ ರೀತಿಯಾಗಿ ನಡೀತಾ ಇಲ್ಲ ಕಾರ್ಯ ಅನ್ನುವಂಥದ್ದು ಮತ್ತೊಂದು. ಈ ಕಾರಣಕ್ಕಾಗಿ ಅವರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದರು. ಮಂದಿರ ಪೂರ್ಣ ಆದಂತ ನಂತರದಲ್ಲಿ ನಾವು ಶಾಸ್ತ್ರಬದ್ಧವಾಗಿ ಭೇಟಿ ಕೊಡ್ತೀವಿ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಅವರು ಹೇಳಿದ್ರು. ಆದರೆ ಶೃಂಗೇರಿ ಪೀಠದ ವಿಚಾರ ಏನು ಅನ್ನುವಂಥದ್ದು ಕ್ಲಿಯರ್ ಆಗಿರಲಿಲ್ಲ. ಒಂದು ಹಂತದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಶಂಕರಾಚಾರ್ಯರುಗಳು ಹೀಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಶೃಂಗೇರಿ ಮಠದವರು ಕೂಡ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನುವಂಥ ಸುದ್ದಿ ಎಲ್ಲ ಇದೆ ಅನ್ನುವಂಥದ್ದು ಪ್ರಚಾರ ಆಗಿತ್ತು. ಬಟ್ ಆನಂತರದಲ್ಲಿ ಹಿರಿಯ ಸ್ವಾಮೀಜಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಮಠದ ವಿಚಾರವಾಗಿ ಕೆಲ ಗುಲ್ಲೆಪ್ಸೋ ಕಾರ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ಅವರು ಹೇಳಿದ್ರು. ಆರಂಭಿಕ ಹಂತದಲ್ಲಿ ಅದನ್ನು ಬೇರೆ ರೀತಿಯಾಗಿ ಬಳಸ್ಕೊಂಡ್ಬಿಡ್ತಾರೆ ಅಂತ. ಬಟ್ ಈಗ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಮಠದ ಆಡಳಿತಾಧಿಕಾರಿಯಾಗಿರುವಂತ ಗೌರಿಶಂಕರ್ ಹೋಗ್ತಾ ಇದ್ದಾರೆ ಬಿಟ್ರೆ ಹಿರಿಯ ಸ್ವಾಮೀಜಿಗಳಾಗ್ಲಿ ಕಿರಿಯ ಸ್ವಾಮೀಜಿಗಳಾಗ್ಲಿ ಹೋಗ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಯತೀಂದ್ರ ಆಡಿದಂತ ಮಾತು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ಮರುಜೀವ ಕೊಟ್ಟಿದೆ.
ಹೆಚ್ಚುವರಿ ಡಿಸಿಎಂ ಫೈಟ್ ನಡುವೆ ಸಿಎಂ ಕಾದಾಟ ಮುನ್ನೆಲೆಗೆ ಬಂದಿದ್ದು ವರಿಷ್ಠರಿಗೆ ತಲೆಬಿಸಿ ಮಾಡಿತ್ತು ಈ ವಿಚಾರ. ಹೀಗಾಗಿ ದೆಹಲಿ ಸಭೆಯಲ್ಲಿ ಭಾಗಿಯಾದಂತವರಿಗೆ ಖರ್ಗೆ ಖಡಕ್ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ನಡುವೆ ಸಿಎಂ ಕುರ್ಚಿ ಕಾಳಗವು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕೈಪಾಳ್ಯದಲ್ಲಿ ಆಗಾಗ ಪೂರ್ಣಾವಧಿ ಸಿಎಂ ಬಗ್ಗೆ ಚರ್ಚೆ ಶುರುವಾಗಿತ್ತು. ಖುದ್ದು ಕೆಲ ಸಚಿವರೇ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಈ ಚರ್ಚೆಗೆ ಧ್ವನಿಗೂಡಿಸಿದ್ದು ಉಂಟು. ಆದರೆ ಈ ಸಮರ ಯಾವಾಗ ಹೈಕಮಾಂಡ್ ಅಂಗಳ ತಲುಪ್ತೋ ಕುರ್ಚಿ ಕಾಳಗಕ್ಕೆ ವಿರಾಮ ಬಿದ್ದಿತ್ತು. ಹೀಗಿರುವಾಗ ಯತೀಂದ್ರ ಸಿದ್ದರಾಮಯ್ಯ ನಾವು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯೋಕೆ ಸಾಧ್ಯ ಅನ್ನೋದನ್ನ ಮತ್ತೆ ಯಾವಾಗ ಹೇಳಿದ್ರೋ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಸಿಎಂ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಲೋಕಸಭೆ ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ 3 ಡಿಸಿಎಂ ಸೃಷ್ಟಿ ಬಗ್ಗೆ ಮಾತ್ರ ಚರ್ಚೆ ಶುರುವಾಗಿಲ್ಲ. ಸಿಎಂ ಕುರ್ಚಿ ಕಥೆಯು ಅನಾವರಣವಾಗ್ತಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವರ ಮಾತುಗಳಿಗೆ ಬೀಗ ಹಾಕುವ ಯತ್ನಕ್ಕೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ನಡೆದ ಸಚಿವರ ಸಭೆಯಲ್ಲಿ ಖಡಕ್ ಸಂದೇಶ ಪಾಸ್ ಮಾಡಿದ್ದಾರೆ. ಹಾಗಾದ್ರೆ ಸಚಿವರಿಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದೇನು? ಅದ್ಯಾವ ಸಂದೇಶ ಯಾರಿಗೆ ಕೊಟ್ಟಿದ್ದಾರೆ ಎಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಕರ್ನಾಟಕದಿಂದ ನೀವು ಕನಿಷ್ಠ 18 ರಿಂದ 20 ಸ್ಥಾನಗಳನ್ನ ಗೆದ್ದುಕೊಳ್ಳಲೇಬೇಕು. ಅಷ್ಟು ಸ್ಥಾನ ಗೆಲ್ಲದೆ ಹೋದ್ರೆ ಎಐಸಿಸಿ ಅಧ್ಯಕ್ಷರಾಗಿ ಹೇಗೆ ಮುಂದುವರಿಯೋದು? ತವರು ರಾಜ್ಯದಿಂದ ಹೆಚ್ಚಿನ ಸ್ಥಾನ ಗೆಲ್ಲದೆ ಹೋದ್ರೆ ರಾಷ್ಟ್ರ ರಾಜಕಾರಣ ಬಿಡಬೇಕಾಗತ್ತೆ. ರಾಷ್ಟ್ರ ರಾಜಕಾರಣ ತೊರೆದು ನಾನು ಕೂಡ ರಾಜ್ಯ ರಾಜಕೀಯಕ್ಕೆ ಬರಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ಸಿಎಂ ಸ್ಥಾನದ ಮೇಲೆ ನನ್ನ ಕ್ಯಾಪ್ ಬೀಳುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯ ಸಚಿವರ ಜೊತೆಗಿನ ಸಭೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗ ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಇದು ಹಾಸ್ಯ ಚಟಾಕಿ ಎಂದು ಸಚಿವರು ನಕ್ಕಿದ್ರಂತೆ. ಸಭೆಯಲ್ಲಿ ಸಚಿವರು ನಕ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಗಂಭೀರವಾಗಿ ಕುಳಿತುಕೊಂಡಿದ್ರಂತೆ. ನಾನು ಹಾಸ್ಯಕ್ಕೆ ಹೇಳ್ತಿಲ್ಲ, ಇದು ವಾಸ್ತವ ಅಂತ ಮತ್ತೆ ಹೇಳಿದ್ದಾರೆ. ಖರ್ಗೆ ಮಾತಿನ ಗಂಭೀರತೆ ಅರಿವಾಗಿ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಹೀಗೆ ಸಚಿವರ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದೇನೇ ಹೇಳಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲಿ ಆಂತರಿಕ ರಾಜಕೀಯ ಗರಿಗೆದರಿದೆ. ಸಚಿವರ ಮಾತಿನ ವೇಗಕ್ಕೆ ಎಐಸಿಸಿ ಅಧ್ಯಕ್ಷ ಬ್ರೇಕ್ ಹಾಕೋಕೆ ಏನೆಲ್ಲಾ ಮಾಡಬೇಕೋ ಎಲ್ಲವನ್ನ ತೆರೆಮರೆಯಲ್ಲಿ ಮಾಡ್ತಿದ್ದಾರೆ ಎನ್ನುವುದು ಕೂಡ ಗೋಚರವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.